ನಮಸ್ಕಾರ. ನಮ್ಮ ಇಂದಿನ ವಿಷಯ ಮನುಷ್ಯರ ಮುಪ್ಪಿಗೆ ಡೈನೋಸಾರ್ಗಳು ಕಾರಣವೇ. ಪ್ರತಿ ಜೀವಿ ವಯಸ್ಸಾಗಿ ಮುಪ್ಪಾಗ್ತಕ್ಕಂಥದ್ದು ಅನಿವಾರ್ಯವಾದಂತಹ ಒಂದು ಜೈವಿಕ ಕ್ರಿಯೆ. ಮುಪ್ಪು ದೇಹದ ಅಂಗಾಂಗಗಳ ಸಾಮರ್ಥ್ಯವನ್ನು ಕುಗ್ಗಿಸೋದಲ್ಲದೆ ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹಲವಾರು ಅಡಚಣೆಗಳನ್ನ ಉಂಟು ಮಾಡ್ತೈತೆ. ನಾವು ಜೀವಿ ಪ್ರಪಂಚವನ್ನು ಗಮನಿಸಿದರೆ ಎಲ್ಲ ಬಗೆಯ ಜೀವಿಗಳು ಒಂದೇ ರೀತಿಯಲ್ಲಿ ಮುಪ್ಪಾಗೋದಿಲ್ಲ. ಉರುಗುಗಳು ಅಂದ್ರೆ ತೆವಳಿ ನಡೀತಕ್ಕಂಥ ಪ್ರಾಣಿಗಳು, ಕಶೇರುಕ ಅಂದ್ರೆ ಬೆನ್ನು ಹುರಿ ಇರ್ತಕ್ಕಂಥ ಪ್ರಾಣಿಗಿಂತಲೂ ನಿಧಾನವಾಗಿ ಮುಪ್ಪಾಗ್ತವೆ. ಕಶೇರುಕಗಳಲ್ಲಿ ಸಸ್ತನಿಗಳು ಅಂದ್ರೆ ಹಾಲು ಕೊಡ್ತಕ್ಕಂಥ ಪ್ರಾಣಿಗಳು ಬೇಗ ಮುಪ್ಪಾಗ್ತವೆ. ಇತ್ತೀಚಿನ ದಿನಗಳಲ್ಲಿ ಅದಕ್ಕೆ ಕಾರಣಗಳನ್ನು ಹುಟ್ಟೋದಕ್ಕೆ ವೈಜ್ಞಾನಿಕ ಅಧ್ಯಯನಗಳನ್ನು ಮಾಡಿ ಲಾಂಜಿಟಿವಿಟಿ ಬಾಟಲ್ನೆಕ್ ಹೈಪೋಥಿಸ್ ಅಂದ್ರೆ ಆಯುಷ್ಯದ ಕಿರುದಾರಿಯ ವಾದವನ್ನ ಮಂಡಿಸಲಾಗಿದೆ. ಈ ವಾದ ಹಲವಾರು ವೈಜ್ಞಾನಿಕ ಊಹೆಗಳ ಮೇಲೆ ಕಟ್ಟಲ್ಪಟ್ಟದ್ದೆ. ಈ ವಾದದ ಮುಖ್ಯಾಂಶಗಳನ್ನು ನಾವು ಒಂದೊಂದಾಗಿ ನೋಡೋಣ. ಬಹುತೇಕ ಸಸ್ತನಿಗಳು 6.5 ಕೋಟಿ ವರ್ಷಗಳ ಹಿಂದೆ ಜೀವಿಸಿದ್ದಂತ ಡೈನೋಸಾರಸ್ಗಳ ಕಾಲದಲ್ಲಿದ್ದು ಅವುಗಳೊಂದಿಗೆ ಸಹಜೀವನದಲ್ಲಿ ಬಾಳ್ತಾ ಇದ್ವು. ಡೈನೋಸಾರ್ಗಳಲ್ಲಿ ಹೆಚ್ಚಿನವು ಇತರ ಪ್ರಾಣಿಗಳನ್ನು ಬೇಟೆಯಾಡಿತಿರ್ತಕ್ಕಂಥ ದೊಡ್ಡ ಗಾತ್ರದ ದೇಹ ಹೊಂದಿರುವ ಅಧಿಕ ಆಹಾರ ಬೇಡ್ತಕ್ಕಂಥ ಜೀವಿಗಳಾಗಿದ್ವು. ತಮ್ಮ ಹೊಟ್ಟೆ ತುಂಬಿಸಿಕೊಳ್ಳೋದಕ್ಕೆ ಡೈನೋಸಾರ್ಗಳು ಇತರ ಪ್ರಾಣಿಗಳನ್ನ ಕ್ರೂರವಾಗಿ ಅಟ್ಟಾಡಿಸಿ ಬೇಟೆಯಾಡಿ ಕೊಂದು ತಿಂತ ಇದ್ವು. ಡೈನೋಸಾರ್ಗಳ ಈ ನಡವಳಿಕೆ ಸಸ್ತನಿಗಳನ್ನ ಅಳಿವಿನ ಅಂಚಿಗೆ ದೂಡೋದಕ್ಕೆ ಮುಂದಾಯಿತು. ಹೋರಾಟದಲ್ಲಿ ಅಳಿದು ಉಳಿತಕ್ಕಂಥ ಒತ್ತಡಕ್ಕೆ ಸಸ್ತನಿಗಳು ಅಗಾಧವಾಗಿ ಸಿಲುಕಿದವು. ಹಸಿವೆಯಿಂದ ತತ್ತರಿಸ್ತಾ ಇದ್ದ ಡೈನೋಸಾರ್ಗಳ ಬಾಯಿಗೆ ಸಿಲುಕಿದಂತೆ ತಪ್ಪಿಸಿಕೊಳ್ಳದೆ ಸಸ್ತನಿಗಳಿಗೆ ಒಂದು ದೊಡ್ಡ ಸವಾಲಾಗಿ ಪರಿಣಮಿಸಿತು. ಡೈನೋಸಾರ್ಗಳ ಆಕ್ರಮಣದ ಭಯ ಎಷ್ಟು ಪ್ರಬಲವಾಗಿತ್ತು ಅಂತ ಹೇಳಿದ್ರೆ ಸಸ್ತನಿಗಳು ಜೀವ ಉಳಿಸಿಕೊಳ್ಳೋದಕ್ಕೆ ತಮ್ಮ ತಳಿನಕ್ಷೆಯಲ್ಲಿಯೇ ಹಲವಾರು ಬದಲಾವಣೆಗಳನ್ನ ಮಾಡಿಕೊಳ್ತೊಡವು. ಇದಕ್ಕಾಗಿ ಸಸ್ತನಿಗಳು ಸಂತತಿಯನ್ನ ವೇಗವಾಗಿ ಪಡೆಯುವ ಕ್ರಮಕ್ಕೆ ಮುಂದಾದವು. ಇದರ ಪರಿಣಾಮವಾಗಿ ದೀರ್ಘಾಯುಸ್ಸು ಹೊಂದುವ ಸಾಮರ್ಥ್ಯ ನೀಡತಕ್ಕಂಥ ವಂಶವಾಹಗಳ ಸಾಮರ್ಥ್ಯ ಕುಗ್ಗತೊಡಗಿತು. ಸಸ್ತನಿಗಳ ಈ ಬದಲಾವಣೆ ಮನುಷ್ಯನಿಗೂ ಜೀವ ವಿಕಸನದ ಹಾದಿನಲ್ಲಿ ಹೊರದು ಬಂತು. ಆದ್ರಿಂದಲೇ ಮನುಷ್ಯರು ಈಗ ಬೇರೆ ಪ್ರಾಣಿಗಿಂತಲೂ ಬೇಗ ಮುಪ್ಪಿನತ್ತ ಸಾಗ್ತಾ ಇರೋದಕ್ಕೆ 6.5 ಕೋಟಿ ವರ್ಷಗಳ ಹಿಂದೆ ಡೈನೋಸಾರಸ್ಗಳು ಸಸ್ತನಿಗಳಿಗೆ ಒಡ್ಡಿದಂತ ಬೆದರಿಕೆಯ ಕಾರಣ ಅಂತ ಹೇಳ್ಬಹುದು. ಲಾಂಜಿವಿಟಿ ಬಾಟಲ್ನೆಕ್ ಹೈಪೋಥಿಸಿಸ್ ಈ ವಾದ ಪರಿಪೂರ್ಣ ಆದದ್ದೇನೂ ಅಲ್ಲ. ಆದ್ರೂ ಕೂಡ ಜೈವಿಕ ಅಣುಗಳ ಅಧ್ಯಯನದಂತಹ ಹಲವಾರು ಗಟ್ಟಿಯಾದಂತಹ ವೈಜ್ಞಾನಿಕ ಪುರಾವೆಗಳ ಮೇಲೆ ಹಾಗೆಯೇ ಅನ್ವಯಿಕ ಸಾಕ್ಷಿಗಳ ಮೇಲೆ ಕಟ್ಟಲ್ಪಟ್ಟೈತೆ. ಇದಕ್ಕೆ ನಿದರ್ಶನವಾಗಿ ಡೈನೋಸಾರ್ಗಳ ಕಾಲದಲ್ಲಿದ್ದಂಥ ಯುಥೇರಿಯನ್ ಸಸ್ತನಿಗಳು ನೀಲಿ ಬೆಳಕನ್ನ ಬಳಸಿಕೊಂಡು ಧಕ್ಕೆಯಾದ DNA ಸರಿಪಡಿಸ್ಕೊಳ್ತಕ್ಕಂಥ ವಂಶವಾಹಕವನ್ನ ಕಳೆದುಕೊಂಡಿರೋದನ್ನ ಗುರುತಿಸಲಾಗೈತೆ. ಈ ವಂಶವಾಹಕ ಸಸ್ತನಿಗಳನ್ನ ಅತಿ ನೇರಳೆ ಸೇರಿದಂತೆ ಇತರ ಅಪಾಯಕಾರಿ ವಿಕಿರಣಗಳಿಂದ ರಕ್ಷಿಸಿ DNA ಧಕ್ಕೆ ಆಗೋದನ್ನ ತಡೀತಾ ಇತ್ತು. ಮನುಷ್ಯರು ಇಂತಹ ಸಾಮರ್ಥ್ಯವನ್ನ ಕಳೆದುಕೊಂಡಿರೋದ್ರಿಂದ ವಿಕಿರಣದ ಮೂಲದ ಕ್ಯಾನ್ಸರ್ಗೆ ಸುಲಭವಾಗಿ ತುತ್ತಾಗ್ತಾರೆ. ಲಾಂಜಿವಿಟಿ ಬಾಟಲ್ನೆಕ್ ಹೈಪೋಥಿಸಿಸ್ ಡೈನೋಸಾರ್ಗಳು ಅಳಿದು ಹೋದ ನಂತರ ಸಸ್ತನಿಗಳು ಹೇಗೆ ಬದಲಾಗ್ತಾ ಸಾವಿರಾರು ಕವಲುಗಳಲ್ಲಿ ವಿಕಾಸ ಆಗ್ತಾ ನೂರಾರು ಸಂಕುಲಗಳಲ್ಲಿ ಹೇಗೆ ಸಾಗಿದ್ವು ಮತ್ತು ಆರೋಗ್ಯಕರವಾದಂತಹ ದೀರ್ಘಾವಧಿ ಜೀವನವನ್ನ ಹೇಗೆ ಪಡೆದು ಅನ್ನೋದನ್ನ ವಿವರಿಸುತ್ತೆ. ಇದಕ್ಕೆ ಉದಾಹರಣೆ ಅಂದ್ರೆ ಆನೆಗಳಿಗೆ ಕ್ಯಾನ್ಸರ್ ರೋಗ ತಾಗ್ತಕ್ಕಂಥದ್ದು ಅತ್ಯಪೂರ್ವವಾದಂಥ ಸಂಗತಿ. DNA ಸಂರಕ್ಷಿತ ವಂಶವಾಹಗಳನ್ನ ಉಳಿಸಿಕೊಂಡಿದ್ದಂತಹ ಸಸ್ತನಿಗಳಲ್ಲಿ ಕೆಲವು ನೀರಿಗೆ ಮರಳಿ ತಿಮಿಂಗಿಲಗಳಾಗಿ ವಿಕಾಸಗೊಂಡವು. ಆದ್ರಿಂದಲೇ ತಿಮಿಂಗಿಲಗಳು ಯಾವುದೇ ರೋಗ ಇಲ್ಲದೆ ಮತ್ತು ಕ್ಯಾನ್ಸರ್ ಅಂತ ರೋಗವನ್ನ ಎಂದೂ ತಾಗಿಸಿಕೊಳ್ಳದೆ 200ಕ್ಕೂ ಅಧಿಕ ವರ್ಷಗಳ ಕಾಲ ಅತ್ಯಂತ ಆರೋಗ್ಯಕರವಾಗಿ ಬದುಕ್ತವೆ. ಬೋಹೆಡ್ ತಿಮಿಂಗಿಲಗಳು ಮನುಷ್ಯರಂತೆ ಇತರ ಬಹುವಾಚಿ ಸಸ್ತನಿಗಳಲ್ಲಿ ಕಾಣಿಸಿಕೊಳ್ತಕ್ಕಂಥ ವಯಸ್ಸಿಗೆ ಸಂಬಂಧಿಸಿದ ಯಾವ ಅಂಗಗಳ ಸಾಮರ್ಥ್ಯ ಕೊರತೆಯಿಂದಲೂ ಮತ್ತು ಸಾಮರ್ಥ್ಯ ಕುಗ್ಗಿಕೆಯಿಂದಲೂ ಬಳಲೋದಿಲ್ಲ. ಅವು ಸದಾ ಯೌವನದಲ್ಲಿ ತರುಣರಂತೆ ಬದುಕ್ತವೆ. ಆದ್ರಿಂದ ಎಂದೋ ಇದ್ದ ಸನ್ನಿವೇಶದಲ್ಲಿ ಬದಲಾವಣೆಗಳಿಂದ ಸಸ್ತನಿಗಳು ಅಳಿಯದೆ ಉಳಿದು ಮುಂದೆ ಮನುಷ್ಯರಾದರೂ ಕೂಡ ಮುಪ್ಪು ಮತ್ತು ಹಲವು ರೋಗಗಳ ಸೇರಿನಲ್ಲಿ ಬಾಳುವಂತಹ ಅನಿವಾರ್ಯತೆ ಎದುರಾಯಿತು. ಮುಂದಿನ ವಿಡಿಯೋದಲ್ಲಿ ನಾವು ಜೀವ ವಿಜ್ಞಾನಕ್ಕೆ ಸಂಬಂಧಿಸಿದಂತಹ ಇತರ ಕುತೂಹಲಕರವಾದಂತಹ ಸಂಗತಿಗಳ ಬಗ್ಗೆ ತಿಳ್ಕೊಳ್ಳೋಣ. ವಂದನೆಗಳೊಂದಿಗೆ.